ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿರಿ ಬೆಳಗ್ಗೆ ಮುಂಜಾನೆ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆ ಮುಂಜಾನೆ ಅಂದರೆ ಟೈಮ್ ಬಂದು 3 ಗಂಟೆ ಆಗೈತಿ. ನೋಡಿರಿ ನನ್ನ ಫೇಸ್ ಯಾವ ಥರ ಕಾಣ್ತಾ ಇದೆ ಅಂತ ಇನ್ನೂ ನಿತಿಗಣ್ಣಾಗ ಇದ್ದೀನಿ. ಹಾಗೆ ಮಣ್ಣು ಕೂಡ ಎದ್ದ ನೋಡಿರಿ. ಇವತ್ತು ಚಂದಪ್ಪನ ಸವಾರಿ ನಮ್ಮೂರಲ್ಲಿ. ಬೆಳಗ್ಗೆ ಮುಂಜಾನೆ ದೇವ್ರು ಎದ್ದೇಳುತ್ತಲ್ಲ, ಹಂಗಾಗಿ ಬೇಗನೆ ಎದ್ದಿದ್ವಿ. ನೋಡಿರಿ ನಮ್ಮ ಮನೆ ಹತ್ರನೇ ಈ ಥರ ಸವಾರಿ ಆಗುತ್ತಾ, ತುಂಬ ಚೆನ್ನಾಗಾಗುತ್ತಾ. ನಿಮ್ಮೂರಲ್ಲಿ ಯಾವ ಥರ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋನ ಪೂರ್ತಿ ನೋಡ್ತಾ ಇರಿ. ನೋಡಿರಿ ಒಳ್ಳೆ ರಿಟರ್ನ್ ಮಧ್ಯಾಹ್ನಲಿದ್ದು ವಿಡಿಯೋನ ಸ್ಟಾರ್ಟ್ ಮಾಡಕುಂತೀನಿ. ಹಾಗೆ ಮಧ್ಯಾಹ್ನ ರೆಡಿಯಾಗಿ ನಾವು ಕೂಡ ಬಂದ್ವಿ ನೋಡಿರಿ ಕುದ್ರಮತಿಗೆ. ಇಲ್ಲಿ ಫಸ್ಟ್ ಸಕ್ರೆ ಕೊಟ್ಟು ಆಮೇಲೆ ಹೋಗಿ ನಮ್ಮೂರಲ್ಲಿ ಸಕ್ರೆ ಕೊಡ್ತೀವಿ. ಫಸ್ಟ್ ನಾವು ಯಾವಾಗಲೂ ಇದೇ ಥರ ಮಾಡೋದು. ಫಸ್ಟ್ ಇಲ್ಲಿ ದೇವರಿಗೆ ಸಕ್ರೆ ಕೊಟ್ಟು ಆಮೇಲೆ ಕಡೆ ಅಲ್ಲಿ ಕೊಡ್ತೀವಿ ಹೋಗಿ ಸಂಜೆ ಕಡೆ. ಇದು ಬಂದುಬಿಟ್ಟು ಕುದ್ರಮತಿ ಒಳಗಿರೋ ದೊಡ್ಡ ಮಸೂತಿ. ಇಲ್ಲಿ ತುಂಬಾ ರಶ್ ಇರುತ್ತೆ ಗೈಸ್. ಹಾಗೆ ತುಂಬ ರಶ್ ಇರುತ್ತೆ, ಹಂಗಂತ ಕಾಲಕ್ಕೆ ಹೋಗೋಕ್ಕೆ ಆಗಲ್ಲ, ಅಷ್ಟೊಂದು ರಶ್ ಇರುತ್ತೆ. ಇಲ್ಲಿ ನಾವು ಕೂಡ ಸಕ್ರೆ ತಗೊಂಡು ಸಕ್ರೆ ಉಸ್ಕೊಂಬಂದ್ರೆ ಆಯ್ತು ಅಂತ ಹೊಂಟಿದ್ವಿ. ನೋಡಿ ಎಷ್ಟೊಂದು ರಶ್ ಇದೆ ಅಂತ. ಇದು ಇನ್ನೂ ಕಡಿಮೆ, ನಾವು ಇನ್ನೂ ಬೇಗನೆ ಬಂದಿದ್ದೀವಿ, ಇಲ್ಲಾಂದರೆ ಇನ್ನೂ ರಶ್ ಆಗುತ್ತೆ. ರಾತ್ರಿ ಇಷ್ಟು ಕೂಡ ಜಾಗ ಇರಲ್ಲ ಇಲ್ಲಿ, ಅಷ್ಟೊಂದು ರಶ್ ಆಗುತ್ತೆ. ಹಂಗಾಗಿ ನಾವು ಬೇಗನೆ ಬಂದಿದ್ವಿ. ಹಾಗೆ ನಾವು ಒಂದು ಸೈಡ್ ನಿಂತ್ಕೊಂಡಿದ್ವಿ ಗೈಸ್. ನೋಡಿ ಆ ಮಸೂದಿ ತನಕ ಹೋಗೋಕ್ಕೆ ಜಾಗನೇ ಇಲ್ಲ, ಹಂಗಂದು ಇಲ್ಲೆಲ್ಲ ನೋಡ್ತಾ ಇರ್ಬೋದು ಆ ಚಳಿ ಯಾವ ಥರ ಇದೆ ಅಂತ. ನೋಡಿದ್ರೇ ಭಯ ಆಗುತ್ತೆ ಗೈಸ್. ನನ್ನ ಮಗ ಒಂದೊಂದಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದ ಗಪ್ಪನಂಗೆ ಅವ್ನು ನೋಡಿಕೊಂಡು. ನೋಡಿರಿ ಈ ಥರ ಇಲ್ಲಿ ಕೋಲಾಟ ಆಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಗೈಸ್. ಇಲ್ಲಿ ಅಂಚೆ ಕುಣಿ ಆಡೋದು ಅದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಸಖತ್ತಾಗಿರುತ್ತೆ, ನೋಡ್ಬೋದು. ನೋಡ್ರಿ ಈಗ ಇದು ದೇವರು ಬಂದುಬಿಟ್ಟು 2ನೇ ಮಸೂತಿ ದೇವರು. ಇಲ್ಲಿ ಈಗ ಸಕ್ಕರೆ ಉಸ್ಕೊಟ್ಟು ಹೋಗಕ್ಕೆ ಬಂದಿದ್ವಿ. ಇಲ್ಲಿ ಏನಷ್ಟೇನು ರಶ್ ಇದ್ದಿದ್ದಿಲ್ಲ, ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಈ ಮಸೂತಿ ಒಳಗೆ ಅಷ್ಟೊಂದು ರಶ್ ಇರಲ್ಲ, ಕಡಿಮೆ ಇರುತ್ತೆ. ಅಂದರೆ ನಾವು ಬೇಗ ಬಂದಿದ್ದಕ್ಕೆ ಅಷ್ಟು ಕೂಡ ಇದ್ದಿದ್ದಿಲ್ಲ ಇಲ್ಲಿ. ಹಾಗೆ ನೋಡ್ರಿ ಇವರು ನಮ್ಮ ಅಣ್ಣನ ಮಗ ಗಾಯ್ಸ್. ನೋಡ್ರಿ ಇಲ್ಲಿ ಪ್ರಣತಿ ಪ್ರಗತಿ ಅಂಚೆ ಕುಣಿ ಆಡೋಕುಂತಾರೆ. ನಾನು 1 ವರ್ಷನೂ ಮಿಸ್ ಮಾಡ್ತಾ ಇದ್ದಿಲ್ಲ ಗೈಸ್, ಆಡ್ತಾಯಿದ್ದೆ. ಆದರೆ ಈಗ ಒಂದು 2-3 ವರ್ಷ ಮೇಲೆ ಆಯಿತು ಬಿಟ್ಟಿನಿ ಆಡೋದು. ಆಡ್ಬೇಕು ಅನಿಸುತ್ತೆ, ತುಂಬ ಇಳಿಜಾಪ್ ಮಾಡಿಬಿಟ್ಟಿರ್ತಾರೆ ಗೈಸ್, ಎದಕ್ಕೆ ಬೇಕು, ಹಂಗಾಗಿ ಆಡೋಕ್ಕೆ ಹೋಗಲ್ಲ. ನೋಡ್ರಿ ನಾವು ಫ್ಯಾಮ್ಲಿ ಸಮೇತ ಬಂದಿದ್ವಿ ಸಕ್ರೆ ಉಸಕ್ಕೆ. ಹಾಗೆ ಇಲ್ಲಿ ದರ್ಗದ ಒಳಗನ ನೋಡ್ರಿ ಈಗ ಇವರು ಅಷ್ಟರು ಆಡಕ್ಕೆ ಕುಂತಾರೆ.
ನನಗೂ ಇವ್ರು ನೋಡಿದರೆ ಆಡಬೇಕು ಅನ್ನೋ ಆಸೆ ಆಗುತ್ತೆ ಗೈಸ್. ಆದರೆ ಏನು ಮಾಡಲಿ, ತುಂಬಾ ಒಂದು ರೀತಿ ಇಳಿಜಾರು ಇರುತ್ತಲ್ಲ, ಹಂಗಾಗಿ ಒಂದು ಸ್ವಲ್ಪ ಭಯ ಆಗುತ್ತೆ. ಹಾಗಾಗಿ ಆಡೋಕ್ಕೆ ಹೋಗಲ್ಲ, ಯಾಕೆ ಬೇಕು ಅಂತ. ನೋಡ್ಬೋದು ಪ್ರಣತಿ, ಪ್ರಗತಿ, ಹಾಗೆ ಮನು ತುಂಬಾ ಎಂಜಾಯ್ ಮಾಡೋಕ್ಕಂತಾರ. ಈಗ ಇನ್ನೊಂದು ಮಸೂತಿ ಇದೆ ಗೈಸ್, ಅಲ್ಲಿಗೆ ಹೋಗಬೇಕು. ಅದಕ್ಕೆ ಬರ್ರಿ ಅಂತ ಕರೆ ಬಂದಿದ್ದೆ, ಇನ್ನೂ ಸ್ವಲ್ಪ ಆಡ್ತೀವಿ ಅಂತ ಆಡೋಕ್ಕಂತಿದ್ರು. ಹಾಗಾಗಿ ನಾನು ಬಿಟ್ಟು ಹೋಗ್ತೀನಿ, ಬರ್ರಿ ನೀವು ಆಮೇಲೆ ಅಂತ ಹೊರಟಿದ್ದೆ. ಬಂದರು ತಾವೇ. ಆಮೇಲೆ ನೋಡ್ತಾ ಇರ್ಬೋದು, ನಾವು ಫ್ಯಾಮ್ಲಿ ಸಮೇತ ಬಂದಿದ್ವಿ. ಹಾಗೆ ಚಂದ್ರಿಕಾನು ಬಂದದ್ದು ನೋಡ್ರಿ. ಪ್ರಣತಿ, ಚಂದ್ರಿಕಾ, ನಾನು ಹೊಂಟಿದ್ವಿ. ನಮ್ಮ ಚಿಕ್ಕಮ್ಮ ಅಕ್ಕ ಮುಂದೆ ಹೋಗಿದ್ರು ಅವರು. ತುಂಬ ದೊಡ್ಡದಿದೆ ಗೈಸ್ ಇದು ಮಸೂತಿ, ತುಂಬ ಚೆನ್ನಾಗಿದೆ ಇದು. ಅಂದರೆ ಅಷ್ಟೊಂದು ರಶ್ ಇರೋಲ್ಲ, ಸಂಜೆ ಕಡೆ ರಶ್ ಆಗುತ್ತೆ. ನೋಡಿ, ಇಲ್ಲಿ ನಾವು ಒಂದು ಸ್ವಲ್ಪ ಫೋಟೋ ಪೋಸ್ ಕೊಟ್ಟು ಮತ್ತು ಹೊರಟಿವಿ. ಇದೇ ಶರಣಬಸಪ್ಪನ ಗುಡಿಯಲ್ಲಿ ಜಾತ್ರೆ ಆಗುತ್ತಲ್ಲ ಗೈಸ್, ಕುದ್ರೆಮತಿ ಒಳಗೆ. ಹಾಗೆ ನಾವು ಕಡೆ ಮಸೂತಿಗೆ ಹೊಂಟಿದ್ವಿ. ನೋಡ್ಬೋದು ಪ್ರಗತಿ, ನಾನು ಹೊಂಟಿದ್ವಿ ನೋಡ್ರಿ. ಏನೂ ಗೊತ್ತಿಲ್ಲ ಗೈಸ್, ಮಕ್ಕಳಿಗೆ ಊರಿಗೆ ಬಂದರೆ ಖುಷಿನೋ ಖುಷಿ, ಅವ್ರು ನಡೆಯೋದೇ ಆಗಲ್ಲ, ಅಷ್ಟೊಂದು ಖುಷಿ ಆಗುತ್ತೆ ಅವರಿಗೆ. ನೋಡ್ರಿ, ಅದು ಮಸೂತಿ, ಕಡೆ ಮಸೂತಿ. ಇದರೊಳಗೆ ದೇವ್ರು ಕುಂದ್ರಲ್ಲ, ಇದು ಏನೋ ಒಂಥರ ಗೈಸ್, ನನಗೆ ಬಾಯಲ್ಲಿ ಇದು ಬರವಲ್ದು. ಇಷ್ಟೇ, ಇಲ್ಲಿ ದೇವ್ರು ಕುಂದರ್ಸಲ್ಲ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಗೈಸ್. ರಾತ್ರಿ ಕಡೆ ತುಂಬ ರಶ್ ಇರುತ್ತೆ, ಈಗ ಅಷ್ಟೇ ಏನಿರಲ್ಲ. ಇಲ್ಲಿ ಅಂಚೆಕುಣೆ ಆಡಿ ರಿಟರ್ನ್ ಮನೆಗೆ ಬಂದ್ವಿ. ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಬಂದು ನೋಡ್ರಿ, ಅನುಶ್ರೀ, ಪ್ರಣತಿ, ಪ್ರಗತಿನೂ ಅನುಶ್ರೀನೇ ಬಂದಾಳ. ಮನೆಗೆ ಹೋಗ್ತಾ ಇದ್ದೀವಿ ಈಗ.